ಬಾರಿ ಚುನಾವಣೆ ನಡೀತಾ ಇದೆ ಅಲ್ಲ, ಈ ಸರಿ ಯಾರು ಆಯ್ಕೆ ಆಗ್ಬೋದು? ಯಾರು ಆಯ್ಕೆ ಹಾಕಾರ ಅಂತ ಹೆಂಗೈತವ, ದುಡ್ಡದ್ದಾರ ಆಯ್ಕೆ ಹಾಕಾರ. ನಾವು ಕಾಂಗ್ರೆಸ್ಸಿಗೆ ಹಾಕ್ಬೇಕು, ಕಾಂಗ್ರೆಸ್ಸಿಗೆ ಹಾಕ್ಬೇಕು ಅಷ್ಟೇ, ಮತ್ತೆ ಏನಿಲ್ಲ. ಕಾಂಗ್ರೆಸ್ 2,000 ಕೊಡ್ತಿದ್ರಲ್ಲ, ಏನ್ ಅನ್ಸುತ್ತೆ? 2,000 ಕೊಟ್ರೆ ನಮಗೆ ಒಂದ್ ದಿನ 5 ಪೈಸೆ ಬೀಳಲ್ಲ ಕೂಲಿ. ನಾವು ದುಡ್ಡಿದ್ದೇ ಸಾಕು ನಮಗೆ. ನಮಗೆ ಈ ದುಡ್ಡು ಕೊಡ್ತಾರಂತ ಆಸೆ ಮಾಡಿದ್ರೆ ಕಾಂಗ್ರೆಸ್ ನಂಬಂಗಿಲ್ಲ, ಬಿಜೆಪಿ ಬಂದ್ರೆ ಚೆನ್ನಾಗಿರ್ತೈತಿ ಅನ್ನೋದೊಂದು ನಮ್ಮ ಬದಲಾವಣೆ. ಬಿಜೆಪಿನೇ ಬರಬೇಕು. ಯತ್ನಾಳ್ ಏನು ಅಲ್ಲಿ ಎಲ್ಲೂ ಪಲ್ಟಿ ಹೊಡೋದಷ್ಟೇ ಕೆಲಸ ಅವನು. ಅವರು ಹೆಂಗಿದಾರಲ್ಲ, ಸ್ವಲ್ಪ ಓದಿದ್ದಾರೆ, ಕೆಲಸ ಭಾಳ ಆಗವು, ಆಗ್ತಾವೆ ಕೆಲಸನು. ಕಾಂಗ್ರೆಸ್ ಬಂದರೆ ಆಗ್ತಾವೆ ಕೆಲಸ. ಸರ್ ಎಜುಕೇಶನ್ ನೋಡಿ ಓಟ್ ಹಾಕೋದು ಏನಿಲ್ಲ. ನಮಗೇನು ಅನಿಸುತ್ತೆ, ಕಾಂಗ್ರೆಸ್ ಹಿಂಗೆ ಓಟ್ ಹಾಕಿದ್ರೆ ಸ್ವಲ್ಪ ಉತ್ತಮ ಅನಿಸುತ್ತೆ. ಯಾಕೆ? ಯಾಕಂದರೆ ಅವರು ಬಡವರಿಗೆ, ಬಗ್ಗರಿಗೆ, ಇಲ್ದರಿಗೆ, ರೋಡ್ ರಿಪೇರಿಗೆ, ಚರಂಡಿಗೆ ದುಡ್ಡು ಕೊಟ್ಟಿದ್ದಾರೆ. ಮಾಡ್ಸೋಕ್ಕೆ ಇಲ್ಲಿ ಜನ ತಯಾರಿಲ್ಲ. ಏನಿಲ್ಲ, ಏನು ಡೆವಲಪ್ಮೆಂಟ್ ಆಗಿತ್ತು ಇಲ್ಲಿ? ಶಾಮನೂರ್ ಅವ್ರು ಅಪ್ಪಾಜಿ ಇರ್ತಾರಲ್ಲ, ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ. ಅವ್ರ ಮನೇಲಿ ಅಲ್ಲ, ಬಿಜೆಪಿನೇ ಜಾಸ್ತಿ ಈಗ ಬೆಂಬಲ ಇರೋದು. ಬರ್ತೈತಿ, ಬಿಜೆಪಿ ಬರ್ತೈತಿ, ಕಾಂಗ್ರೆಸ್ ಏನು ಅಷ್ಟು ಬರಲ್ಲ. ಮನೇಲಿ 1 ವರ್ಷಕ್ಕೆ ಬರ್ತಾರ ಅವ್ರು ಅಷ್ಟೇ, ಮತ್ ಬರಲ್ಲ ಅವ್ರು ಇಲ್ಲಿ. ಚುನಾವಣೆ ಇದ್ದಾಗ ಬರ್ತಾರೆ, ಮತ್ತಿಲ್ಲ. ಪ್ರಭಾ ಮಲ್ಲಿಗ ಎಲ್ಲಿ ಬರ್ತಾರೆ ಇಲ್ಲಿ? ಹೋಗಿ ದಿಲ್ಲಿನಲ್ಲಿ ಕುತ್ಕೊಂತಾರೆ, ಇಲ್ಲ ಮನೆಯಲ್ಲಿ ಕುತ್ಕೊಂತಾರೆ ಅಷ್ಟೇ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವಿಚಾರ ಕ್ರಾಂತಿ ವಾಹಿನಿಗೆ ಸ್ವಾಗತ. ನಾನು ಸೃಷ್ಟಿ. ಸರ್ ನಮಸ್ತೆ. ಸದ್ಯಕ್ಕೆ ಇನ್ನೇನು ಕೆಲವೇ ದಿನ ಇದೆ ಚುನಾವಣೆ ಆಗ್ಲಿಕ್ಕೆ. ಯಾವ ರೀತಿಯಾಗಿದೆ ಚುನಾವಣಾ ಕಾವು? ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ, ಮತ್ತೆ ಇದು HPD ಐತಲ್ಲ, ಅದು ಇದೆ. ಅದು ಇದೆ, ಒಟ್ಟು ಐತಿ. ಎಲೆಕ್ಷನ್ನಾಗ ಏನಪ್ಪ ಅಂದ್ರೆ ಸ್ವಲ್ಪ ಬೆಂಬಲ ಅಂದ್ರೆ ಬಿಜೆಪಿ ಕಾಂಗ್ರೆಸ್ಸಿಗೆ ಸ್ವಲ್ಪ ಇದು ಐತಿ. ಅಲ್ಲ, ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಇದೆ, ಹೌದು. ಆದರೆ ಈ ಬಾರಿ ಯಾರು ಆಯ್ಕೆ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಬಿಜೆಪಿ ಆಗ್ಬೋದು ಈ ಬಾರಿ. ಬಿಜೆಪಿ ಆಗ್ಬೋದು. ಯಾಕೆ ಮುಸಲ್ಮಾನರಲ್ಲಿ ಸ್ವಲ್ಪ ಏನಾದರೂ ಅಸಮಾಧಾನ ಇರೋದ್ರಿಂದ ಬಿಜೆಪಿ ಆಗ್ಬಹುದಾ? ಆಗಲ್ಲ, ಬಿಜೆಪಿನೇ ಜಾಸ್ತಿ ಈಗ ಬೆಂಬಲ ಇರೋದು. ಬರ್ತೈತಿ, ಬಿಜೆಪಿ ಬರ್ತೈತಿ, ಕಾಂಗ್ರೆಸ್ ಏನು ಅಷ್ಟು ಬರಲ್ಲ. ಅದು ತೊಂದರೆ ಕೊಟ್ಟಾರಲ್ಲ, ಅದಕ್ಕೋಸ್ಕರ ಬಿಜೆಪಿ ಬರ್ಬೋದು. ಬಿಜೆಪಿ ಬರ್ಬೋದು. ಕುಟುಂಬ ರಾಜಕಾರಣದ ಬಗ್ಗೆ ನೀವೇನು ಹೇಳ್ತೀರಾ? ಅದು ಏನು ಗೊತ್ತಿಲ್ಲ ಸರ್ ನಮಗೆ. ನೀವೇನು ಹೇಳ್ತೀರಾ? ಆಯ್ಕೆ ಆಗ್ಬೋದು ಈ ಬಾರಿ? ಸಮರ್ಥ ಅವ್ರು ಸಮರ್ಥ ಅವ್ರು ಬರ್ಬೋದಾ? ಯಾವ ರೀತಿ ಕೆಲಸಗಳಾಗಿದೆ? ಕೆಲಸಗಳು ಅಭಿವೃದ್ಧಿ ಇನ್ಮೇಲೆ ಅವರು ಹೆಂಗಿದಾರಲ್ಲ, ಸ್ವಲ್ಪ ಓದಿದ್ದಾರೆ, ಕೆಲಸ ಭಾಳ ಆಗವು, ಆಗ್ತಾವೆ ಕೆಲಸನು. ಕಾಂಗ್ರೆಸ್ ಬಂದರೆ ಆಗ್ತಾವೆ ಕೆಲಸ. ಇಷ್ಟು ವರ್ಷಗಳ ಕಾಲ ಅವರ ತಾತ ಅವರು ಇದ್ರು, ಯಾವ ರೀತಿಯ ಕೆಲಸ ಮಾಡಿದ್ದಾರೆ ಸರ್, ಕೆಲಸ ಮಾಡಿದ್ದಾರೆ. ಇನ್ಮೇಲೆ ಕಾಣ್ತಾವೆ ಕೆಲಸ. ಈ ಬಾರಿ ಅವ್ರು ಆಯ್ಕೆ ಆಗ್ಬೋದು, ಸಮರ್ಥವಾಗ್ಬೋದು. ಸರ್ ಎಜುಕೇಶನ್ ನೋಡಿ ಓಟ್ ಹಾಕೋದು ಏನಿಲ್ಲ. ಫಸ್ಟ್ ಕೆಲಸ ನೋಡ್ಬೇಕು. ಇಲ್ಲಿ ಪಾರ್ಕ್ ನೋಡ್ರಿ, ಇದು ಮಂಡಕ್ಕಿ ಬಟ್ಟಿ, ಮತ್ತೆ ಇದು ಹಾಸ್ಪಿಟಲ್, ಏನಿಲ್ಲ. ಏನು ಡೆವಲಪ್ಮೆಂಟ್ ಆಗಿತ್ತು ಇಲ್ಲಿ? ಶಾಮನೂರ್ ಅವ್ರು ಅಪ್ಪಾಜಿ ಇರ್ತಾರಲ್ಲ, ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ. ಅವ್ರ ಮನೇಲಿ 1 ವರ್ಷಕ್ಕೆ ಬರ್ತಾರ ಅವ್ರು ಅಷ್ಟೇ, ಮತ್ ಬರಲ್ಲ ಅವ್ರು ಇಲ್ಲಿ. ಚುನಾವಣೆ ಇದ್ದಾಗ ಬರ್ತಾರೆ, ಮತ್ತಿಲ್ಲ. ಪ್ರಭಾ ಮಲ್ಲಿಗ ಎಲ್ಲಿ ಬರ್ತಾರೆ ಇಲ್ಲಿ? ಹೋಗಿ ದಿಲ್ಲಿನಲ್ಲಿ ಕುತ್ಕೊಂತಾರೆ, ಇಲ್ಲ ಮನೆಯಲ್ಲಿ ಕುತ್ಕೊಂತಾರೆ ಅಷ್ಟೇ. ನಿಮ್ಮ ಈಗ ಜನರಿಗೆ ಸ್ಪಂದನೆ ಮಾಡಿಲ್ವಾ ಅಂತನ? ಏನ್ ಮಾಡಿದ್ದಾರೆ ಸರ್? ಅದು ಓಟಿಂಗ್ ಇದ್ರೆ ಅಷ್ಟೇ ಬರೋದಿಲ್ಲಿ, ಮತ್ತೆ ಯಾರು ಬರಲ್ಲ. ಈಗ ಮತ್ತೆ ಬದಲಾವಣೆ ಆಗ್ಬೋದು ಅಂತೀರಾ ಈ ಸಲ? ಸರ್ ಅವರು ಕಾಂಗ್ರೆಸ್ ಈ ಸಲ ಬರೋದಲ್ಲ, ಫುಲ್ ಗ್ಯಾರಂಟಿ ಕೊಡ್ತೀನಿ ನಾನು, ಬರಲ್ಲ. ಏನು ದುಡ್ಡಿಂದ ನೋಡ್ರಿ ಅಷ್ಟೇ ಪ್ರಾಬ್ಲಮ್, ದುಡ್ಡು. ಮತ್ತೆ ಈಗ ಮೊನ್ನೆ ಹೇಳಿದ್ರಿ, ಈಗ ಹಣಕ್ಕೆ ಆಸೆ ಪಡ್ತಾರೆ ಬಿಡ್ರಿ, 500 ರೂಪಾಯಿ ಕೊಟ್ಟರೆ ನಡೆಯುತ್ತೆ. ಅದೇ ಪಾಯಿಂಟ್ ನೀವೇ ಹೇಳಿದ್ರಲ್ಲ. ಈಗ ನಿಮಗೆ ಕ್ವಶನ್ ಮಾಡ್ತೀನಿ ನಾನು, ಅದು ಹೇಳ್ಬೋದು ಅವರು. ಅಲ್ಲ, ಅದೇ ಈಗ ಅದು ನಿಮ್ಮ ಕ್ಷೇತ್ರದವ್ರಾಗ ನೀವು ಅದ್ರ ಬಗ್ಗೆ ಯಾವ ರೀತಿಯಾಗಿ ಅಭಿಪ್ರಾಯ? ಅದೇ ಸರ್, 500 ಅದು ತಪ್ಪು. ಅದು ಹಣ ಅನ್ನೋದೇ ತಪ್ಪು ಮೊದಲೇದಾಗಿ. ಯಾಕಂದ್ರೆ ಚುನಾವಣೆಯಲ್ಲಿ ಹಣದ ಚುನಾವಣೆ ಆಗಬಾರ್ದು. ಬಟ್ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅದೇ ಸರ್, ಈಗ ವಿಜಯ್ ಯಾರು ಇದು ಚೆನ್ನೈರು ವಿಜಯ್ ಯಾರಿಗೆ ಕೊಟ್ಟವ್ರ ಸೀಟ್? ಯಾರ ಮಗ ಕೊಟ್ಟದ? ಈಗ ನಮ್ಮ ರಾಜ್ಯದಲ್ಲಿ ಅಲ್ಲಿ ಆ ರಾಜ್ಯ ಅಂದ್ರೆ ಅವರು ಕಾರ್ ಇದು ಮಾಡೋರು, ಡ್ರೈವರ್ ಮಗ ಕೊಟ್ಟಾರ ಅವ್ರು. ಇಲ್ಲ ಅವ್ರು ಕೊಡ್ತಾರ ಸೀಟ್? ಸಿದ್ದರಾಮಯ್ಯ ಅವರ ಕೊಡ್ತಾರ? DK ಶಿವಕುಮಾರ್ ಕೊಡ್ತಾರ? ಮತ್ತೆ ನಾವು BJPಗೆ ಸಪೋರ್ಟ್ ಮಾಡಲ್ಲ. ಅವರು ಹಿಂದೂ ಮುಸ್ಲಿಂ ಅದೇ ಮಾಡೋದವ್ರು. ಹಿಂದೂ ಮುಸ್ಲಿಮ್ ಅವ್ರು ಯತ್ನಾಳ್ ಅವನು ಬಂದು ಅದು ಇದು ಹೇಳ್ತಾನ ಅವನು. ಈಗ ಅವ್ರು ಪಕ್ಷದಿಂದ ಉಚ್ಚಾಟನೆ ಮಾಡಿದಾರೆ ಬಿಡಿ. ಪಕ್ಷ ಏನೈತೆ ಅವ್ರ ಪಕ್ಷ? BJPನಲ್ಲಿ ಇಲ್ಲ, ಕಾಂಗ್ರೆಸ್ನಲ್ಲಿ ಇಲ್ಲ, JDS-ನಲ್ಲಿ ಇಲ್ಲ. ಯಾರ ಪಕ್ಷ ಐತೆ ಅವ್ರದ್ದು? ಯತ್ನಾಳ್ ಏನು ಅಲ್ಲಿ ಎಲ್ಲೂ ಪಲ್ಟಿ ಹೊಡೋದಷ್ಟೇ ಕೆಲಸ ಒಂದು. ಆದ್ರೆ ಈ ಬಾರಿ ಯಾರು ಆಯ್ಕೆ ಆಗ್ಬೋದು? ಆಗ್ಬೋದು, ಇಲ್ಲಾಂದ್ರೆ BJP ಬರ್ಬೋದು, SDP ಬರ್ಬೋದು. ಇಲ್ಲಾಂದ್ರೆ ವರ್ಜಾದ ತುಂಡು ಐತೆ, ವರ್ಜಾ ಬರೋದು. ವಜ್ರ ಐತೆ. ವಜ್ರದ ಆಯ್ಕೆ ಬಿಜೆಪಿ ಬಿಜೆಪಿ ಬರ್ಬೋದು.
ಯಾಕೆ ಬಿಜೆಪಿ ಬರ್ಬೋದು ಈ ಬಾರಿ? ಯಾಕೆಂದ್ರೆ ಇದು ಕಾಂಗ್ರೆಸ್ ಭದ್ರಕೋಟೆ ಆಗಿರೋದ್ರಿಂದ ಇಲ್ಲಿ ಸುಮಾರಷ್ಟು ಪ್ರಶ್ನೆ ಅಂದ್ರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಬಂದಿಲ್ಲ. ಪ್ರತಿ ವರ್ಷನೂ ಕೂಡ 20,000 ಇದ್ರ ಅಂತರದಲ್ಲಿ ಹೆಚ್ಚು ಅಂತರದಲ್ಲೇ ಕಾಂಗ್ರೆಸ್ ಗೆಲ್ತಾ ಇತ್ತು. ಈ ಬಾರಿ ಏನಾಗಬಹುದು ಬದಲಾವಣೆ? ಸದ್ಯ ಬದಲಾವಣೆ ಬಿಜೆಪಿನೇ ಬರಬೇಕು. ಅಲ್ಲ, ಮುಖ್ಯ ಕಾರಣ ಏನು ಅಂತ ನಿಮ್ಮ ಅನಿಸಿಕೆ? ಒನ್ ಟೈಮ್ ಅವ್ರಿಗೂ ಒಂದು ಟೈಮ್ ಕೊಡಬೇಕು, ಅದೇ ಉದ್ದೇಶ. ಏನಿಲ್ಲ, ಅವ್ರಿಗೆ ಚೇಂಜ್ ಆಗಕ್ಕೆ ಒಂದು ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ಅಷ್ಟೇ. ಓಕೆನಾ? ಈ ಸಲ ಚುನಾವಣೆಯಲ್ಲಿ ಯಾರು ಆಯ್ಕೆ ಆದ್ರೆ ಚಂದ? ದಾಸ್ಕರಿಯಪ್ಪ, ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು. ದಾಸ್ಕರಿಯಪ್ಪ. ಯಾಕೆ? ಬಿಜೆಪಿ ಅವ್ರು ಬಂದ್ರೆ ಎಲ್ಲ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಇದು ಮಾಡ್ತಾರೆ ಅಂತ, ಯುವಕರಿಗೆಲ್ಲ ಚೆನ್ನಾಗಿ ಇದು ಸಪೋರ್ಟ್ ಮಾಡ್ತಾರೆ, ಎಲ್ಲದಕ್ಕೂ ಅನುಕೂಲ. ಅವ್ರು ಬರಬೇಕು ಅಂತ ನಮಗೆ. ಇಷ್ಟು ವರ್ಷ ಶಾಮ್ನೂರ್ ಅವ್ರ ಸರ್ಕಾರ ಐತಲ್ಲ, ಯಾವ ರೀತಿ ಅಭಿವೃದ್ಧಿ ಆಗಿದೆ? ಅವರಿದ್ರೆ ಅಷ್ಟು ಉಪಯೋಗ ಇಲ್ಲ ರೀ. ಬರೀ ಅವರಿಗೆ ಇವರಿಗೆ ಸಪೋರ್ಟ್ ಮಾಡೋದವ್ರು, ಅವ್ರ ಕಡೆಯವರಿಗೆ ಅಲ್ಲೇ ಸಪೋರ್ಟ್ ಮಾಡೋದು. ಏನಿದೆ ನಮ್ಮ ಕಡೆ ಇಲ್ಲಿ ಯಾರಿಗೂ ಸಪೋರ್ಟ್ ಮಾಡಲ್ಲ. ನಾವು ಯಾವ ಇಷ್ಟ ಬರ್ತೈತೆ ಅದಕ್ಕೆ ಹಾಕ್ತೇವೆ, ಯಾರಿಗೂ ಮೋಸ ಮಾಡಲ್ಲ. ನಮಗೆ ಏನು ಹೊಂದ್ಕತೆ ಅವ್ರಿಗೆ ಹಾಕ್ತೇವೆ. ನಾವಂತೂ ಓಟ್ ಹಾಕೋದು ಬಿಡಲ್ಲ, ಹಾಕ್ತೇವೆ. ಯಾರಾದ್ರೆ ಗೆದ್ದು ಚೆನ್ನಾಗಿದ್ರೆ ಸಾಕು. ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ನಮಗೆ ಈ ದುಡ್ಡು ಕೊಡ್ತಾರಂತ ಆಸೆ ಮಾಡಿದ್ರೆ ಕಾಂಗ್ರೆಸ್ನವ್ರ ನಿಂಬಂಗಿಲ್ಲ, ಬಿಜೆಪಿ ಬಂದ್ರೆ ಚೆನ್ನಾಗಿರ್ತೈತಿ ಅನ್ನೋದೊಂದು ನಮ್ಮ ಗಡಿಪಾಡು. ಆ ಕಡೆದ ಯಾರನ್ನೂ ಈ ಕಡೆ ಬಿಡಲ್ಲ, ಚೆನ್ನಾಗ ನೋಡ್ಕೊಂತ ಮೋದಿ ಅನ್ನೋದೊಂದು ಆಸೆ. ಕಾಂಗ್ರೆಸ್ 2,000 ಕೊಡ್ತಿದ್ರಲ್ಲ, ಏನ್ ಅನ್ಸುತ್ತೆ? 2,000 ಕೊಟ್ರೆ ನಮಗೆ ಒಂದು ದಿನ 5 ಪೈಸೆ ಬೀಳಲ್ಲ ಕೂಲಿ. ನಾವು ದುಡ್ಡಿದ್ದೇ ಸಾಕು ನಮಗೆ. ಅವ್ರು ಕೊಟ್ಟದ್ದೇನು ನಮಗೇನು ಆಸೆ ಇಲ್ಲ. ಫ್ರೀ ಬಸ್ ಬಿಟ್ಟಾರ ಅನ್ನೋದೇ ನಮಗೇನು ಆಸೆ ಇಲ್ಲ. ಏನು ಸ್ವಲ್ಪ ಅಕ್ಕಿ ಕೊಡ್ತಾರಂದ್ರೆ ನಮಗೇನು ಒಳ್ಳೆ ಅಕ್ಕಿ ಕೊಡಲ್ಲ. ನಾವು ಅದನ್ನೇ ಹಾಕಿ ಮತ್ತೆ ಬೇರೆ ತಂದು ಊಟ ಮಾಡ್ತದೀವಿ ಬಡವ್ರ ರೀತಿ ಮೇಲೆ. ನಮಗೆ ಏನು ಮಾಡಿದ್ರು ದುಡಿಯೋದು ಬಿಡೋದಿಲ್ಲ. ಸರ್ಕಾರಕ್ಕೆ ನೀವೇನ್ ಬೇಡಿಕೆ ಇಡ್ತೀರಾ? ಇದು ಬೇಕು ಅನ್ನೋದಾದ್ರೆ ಏನಾದ್ರು ಒಂದು ಮೇನ್ ಪಾಯಿಂಟ್ ಅಂದ್ರೆ ಏನ್ ಕೇಳ್ತೀರಾ? ಏನಿಲ್ಲ, ನಮಗೆ ಒಂದು ಸ್ವಲ್ಪ ಪುಟಪತಿ ಮೇಲೆ 2 ಪುಟ್ಟಿ ಇಟ್ಕೊಂಡು ಜೀವನ ಮಾಡಕ್ ಜಾಗ ಕೊಟ್ರೆ ಸಾಕು. ಥ್ಯಾಂಕ್ ಯು ಸರ್. ಈ ಸಲ ದಾವಣಗೆರೆ ಚುನಾವಣೆ ಕಾವು ಹೇಗಿದೆ? ನಿಮ್ಗೇನ್ ಅನ್ಸುತ್ತೆ? ನಮಗೇನು ಅನಿಸುತ್ತೆ, ಕಾಂಗ್ರೆಸ್ ಹಿಂಗೆ ಓಟ್ ಹಾಕಿದ್ರೆ ಸ್ವಲ್ಪ ಉತ್ತಮ ಅನಿಸುತ್ತೆ. ಯಾಕೆ? ಯಾಕಂದರೆ ಅವರು ಬಡವರಿಗೆ, ಬಗ್ಗರಿಗೆ, ಇಲ್ಲರಿಗೆ, ರೋಡ್ ರಿಪೇರಿಗೆ, ಚರಂಡಿಗೆ ದುಡ್ಡು ಕೊಟ್ಟಿದ್ದಾರೆ. ಮಾಡ್ಸೋಕ್ಕೆ ಇಲ್ಲಿ ಜನ ತಯಾರಿಲ್ಲ, ಲೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಲೇಟ್ ಆಗಿದೆ, ಮಾಡಿಸ್ತಾರೆ. ಲೇಟ್ ಮಾಡ್ತಾ ಇರೋದು ಅದೇ ಸರ್ಕಾರ ಅಂತ ಅನಿಸ್ತಿಲ್ವಾ? ಹಾಲಿ MLAಗಳು ತೀರ್ಕೊಂಡೋದ್ರು. ಅವರು SS ಶಂಕರಪ್ಪನವರು ತೀರ್ಕೊಂಡೋದ್ರು. ಈಗ ಮೊಮ್ಮಗ ನಿಂತಿದ್ದಾನೆ. ಮೊಮ್ಮಗ ಬಂದಮೇಲೆ ಮಾಡಿಸ್ತಾನ ಅನ್ನೋ ನಂಬಿಕೆ ನಮಗೆ ಐತಿ. ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಹೊಸದಾಗಿ ನೋಡ್ಬೇಕು, ಕೊಡ್ಬೇಕಲ್ಲ ಇವರು. ಕೇಳ್ಬೇಕಲ್ವಾ? ಅಲ್ಲಮ್ಮ, ನೀನು ಬಂದು ಕೇಳಿದೇ ಕೊಡ್ತೇವೆ. ಇವ್ರು ಬಂದು ನಮಗೆ ಬೇಕೇ ಬೇಕು ಅಂತೇಳಿ ಕೇಳಿದ್ರೆ ಕೊಡ್ಬೋದು. ಅವ್ರು ಕೇಳಿದ್ರಲ್ಲ, ಜಬರ್ ಅನ್ನೋರು ಅವ್ರು ಕೇಳಿದ್ರಲ್ವಾ? ತುಂಬಾ ಟಿಕೆಟ್ ಕೇಳಿದ್ರು. ಕೇಳಿದ್ರು, ಅವರು ಜನ ಜಾಸ್ತಿ ಇಲ್ಲ, ಬರೋದಿಲ್ಲ ಅನ್ನೋದು ಗೊತ್ತಾಗಿ ಅವ್ರಿಗೆ ಕೊಟ್ಟಿಲ್ಲ. ದಾವಣಗೆರೆ ಚುನಾವಣೆ ನಡೀತಾ ಇದೆ ಅಲ್ಲ, ಈ ಸರಿ ಯಾರು ಆಯ್ಕೆ ಆಗ್ಬೋದು? ಯಾರು ಆಯ್ಕೆ ಹಾಕಾರ ಅಂತ ಹೆಂಗೈತವ? ದುಡ್ಡುದ್ದಾರ ಆಯ್ಕೆ ಹಾಕಾರ. ಯಾರು ಆಗ್ಬೇಕು ನಿಮ್ ಪ್ರಕಾರ? ಒಳ್ಳೆಯವ್ರು ಆಗ್ಬೇಕು. ಯಾರು ಒಳ್ಳೆಯವ್ರಂದ್ರೆ ಯಾರು? ಆಡ್ಸಕ್ಕಾಗಲ್ಲ. ಯಾರಾದ್ರೂ ಚೆನ್ನಾಗಿರುತ್ತೆ. ನಾವೇ ಆಡ್ಸಕ್ಕಾಗಲ್ಲ, ಹಂಗೆ ಪಬ್ಲಿಕ್ದು ಆಡ್ಸಕ್ಕಾಗಲ್ಲ. ಅವರು ಆಗ್ಬೇಕು, ಒಳ್ಳೆಯವ್ರು ಆಗ್ಬೇಕು. ಒಳ್ಳೆಯವ್ರು ಮಾಡಿ 4 ಜನ ನಿಲ್ಲಿಸ್ಬೇಕು. ನೀವು ಸರ್ಕಾರಕ್ಕೆ ಏನಾದ್ರು ಬೇಡಿಕೆ ಬೀಳೋದಾದ್ರೆ ಏನ್ ಕೇಳೋಕೆ ಇಷ್ಟಪಡ್ತೀರಾ? ನಮ್ಮ ಬಡತನ ಇದ್ದದಲ್ಲ, ಯಾರು ತೀರ್ಸ್ತಾರ? ನಮ್ಮ ಬಡತನ ಮಾಡ್ದೆ ನಮ್ಮ ದಂಧೆ ಇದು. ಯಾರು ತೀರ್ಸ್ತಾರೆ? ಒಳ್ಳೆಯವ್ರು ಬಂದ್ರೆ ಕಷ್ಟ ಸುಖ ಒಂದ್ಸಲ ಆಧರಿಸ್ತಾರ. ಯಾರು ಬರ್ಬೇಕು? ಅದೇ ನಿಮ್ ಕಷ್ಟ ಸುಖ ಅರಿಸ್ಲಿಕ್ಕೆ ಅಂದ್ರೆ ಯಾರು ಬರ್ಬೋದು? ಒಳ್ಳೆಯವ್ರು ಬರ್ಬೇಕವ, ಅವರು ಇವರು ಅಂತ ಹೇಳಕಲ್ಲ. ಈ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್ಸಿಗೆ. ಯಾರ್ಯಾರೇ ನಿಂದಿರಲಿ ಕಾಂಗ್ರೆಸ್ಸಿಗೆ ಹಾಕೋದು. ನಾವು ಮೊದಲಿಂದಾನು ಒಂದು 50 ವರ್ಷದಿಂದಾನು ನಾವು ಕಾಂಗ್ರೆಸ್ಸಿಗೆ ಹಾಕೊಂಡು ಬಂದಿದ್ದೀವಿ. ಯಾರೇ ನಿಂದಿರಲಿ, ನಮ್ಮರೇ ನಿಂದಿರಲಿ, ಪೈಲವನ್ ನಿಂದಿರಲಿ, ಯಾರೇ ನಿಂದಿರಲಿ, ಹರಿಜನ ನಿಂದಿರಲಿ, ನಿಮಗೆ ಚೇಂಜ್ ಮಾಡ್ಬೇಕಂತ ಅನ್ಸಿಲ್ವಾ? ಹೊಸತನ ಬೇಡ ಅನ್ಸಲ್ವಾ? ಇಲ್ಲ ಇಲ್ಲ, ಹಂಗೇನಿಲ್ಲ. ಅದು ನಾವು ಕಾಂಗ್ರೆಸ್ಸಿಗೆ ಹಾಕ್ಬೇಕು, ಕಾಂಗ್ರೆಸ್ಸಿಗೆ ಹಾಕ್ಬೇಕು ಅಷ್ಟೇ, ಮತ್ತೆ ಏನಿಲ್ಲ. ಈ ಸಲ ಯಾರು ಆಯ್ಕೆ ಆಗ್ಬೋದು? ಈ ಸಲ ಕಾಂಗ್ರೆಸ್ಸಿಗೆ ಹಾಕ್ತೀವಿ, ಕಾಂಗ್ರೆಸ್ಸೇ ಬರೋದು.